ಮದ್ಯದ ಅಮಲಿನಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಹಲ್ಲೆ ಮಾಡಿರುವಂತಹ ಪ್ರಕರಣವೊಂದು ಬೆಂಗಳೂರಿನಲ್ಲಿ ವರದಿಯಾಗಿದೆ. ಖಾಸಗಿ ಬ್ಯಾಂಕ್ನ ಮ್ಯಾನೇಜರು ಸ್ನೇಹಿತೆಯಿಂದ ಹಲ್ಲೆಯಾಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಮದ್ಯದ ಅಮಲಿನಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಆಗಿದೆ. ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಸ್ನೇಹಿತೆಯಿಂದ ಹಲ್ಲೆ ಆಗಿರುವಂಥದ್ದು. ರಾತ್ರಿ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸಿಂಗನಪಾಳ್ಯ ಮೆಟ್ರೋ ನಿಲ್ದಾಣದ ಬಳಿ ಡ್ರಂಕ್ ಅಂಡ್ ಡ್ರೈವ್ ಪರಿಶೀಲನೆ ನಡೆಸ್ತಾ ಇದ್ರು ಪೊಲೀಸರು. ಈ ವೇಳೆ ಬೈಕ್ನಲ್ಲಿ ಸ್ನೇಹಿತೆಯ ಜೊತೆಗೆ ಈ ಆರೋಪಿ ಬರ್ತಾ ಇದ್ನಂತೆ. ಡ್ರಂಕ್ ಅಂಡ್ ಡ್ರೈವ್ ಪರಿಶೀಲನೆಗೆ ಸಹಕರಿಸದೆ ಇಬ್ಬರು ಕೂಡ ಕಿರಿಕ್ ತೆಗೆದು ಬಿಟ್ಟಿದ್ದಾರೆ. ಕುಡಿದು ಬೈಕನ್ನು ಚಲಾಯಿಸ್ತಾ ಇರೋದು ಕನ್ಫರ್ಮ್ ಆಗಿದೆ. ದಂಡವನ್ನು ಹಾಕಿದ್ದಾರೆ. ಈ ವೇಳೆ ಸಂಚಾರಿ ಇನ್ಸ್ಪೆಕ್ಟರ್ ಅನಿತಾ ಕುಮಾರಿ ಮೇಲೆ ಇಬ್ಬರು ಕೂಡ ಹಲ್ಲೆಗೆ ಮುಂದಾಗ್ಬಿಡ್ತಾರಂತೆ. ಅನಿತಾ ಕುಮಾರಿ ದೂರಿನ ಅನ್ವಯ ಈಗ FIR ದಾಖಲಾಗಿದೆ. ಇಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇಬ್ರು ಪಾರ್ಟಿ ಮುಗಿಸ್ಕೊಂಡು ಹೋಗುವಾಗ ಡಿ ಚೆಕ್ ಪಾಯಿಂಟ್ ಅಲ್ಲಿ ಕೇಸ್ ಹಾಕುವಾಗ ತುಂಬಾ ಅಸಭ್ಯವಾಗಿ ವರ್ತಿಸಿದ್ದಾರೆ. ಇನ್ಸ್ಪೆಕ್ಟರ್ ಜೊತೆಯಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಕಪಲ ಏನು ಅಂತ ನನ್ಗೆ ಗೊತ್ತಿಲ್ಲ. ಅದೇನಿದೆ ನಾಳೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ತನಿಖೆ ಮಾಡ್ಕೊಳ್ತಾರೆ. ಡಿ ಪಾಯಿಂಟ್ ಮೆಟ್ರೋ ಸ್ಟೇಷನ್ ಹತ್ರ ಹಾಕ್ತಾ ಇದ್ದಾಗ ಆಗಿದೆ ಅಂತ ಬಾಡಿ ಒಂದು ಕ್ಯಾಮ್ರಾ ಇದೆ, ವಿಡಿಯೋಗಳೆಲ್ಲ ನಾಳೆ ACP ಮತ್ತೆ DCP ಎಲ್ಲ ಚೆಕ್ ಮಾಡಿ ನೋಡ್ಕೊಳ್ತಾರೆ. ಮದ್ಯದ ಅಮಲಿನಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಆಗಿದೆ ಎನ್ನುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಅನಿತಾ ಕುಮಾರಿ ದೂರಿನ ಅನ್ವಯ ಪ್ರಕರಣ ದಾಖಲಾಗಿದೆ. ವಿಚಾರಣೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಕರ್ತವ್ಯ ನಿರತ ಪೊಲೀಸರ ಮೇಲೆ ಇವರು ಹಲ್ಲೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಆತನ ಸ್ನೇಹಿತೆ ಇಬ್ಬರೂ ಕೂಡ ಹಲ್ಲೆ ನಡೆಸಿದ್ದಾರೆ ಎನ್ನುವಂತಹ ವಿಚಾರ ದೂರಿನಲ್ಲಿ ಉಲ್ಲೇಖವಾಗಿರುವಂಥದ್ದು.